ಸಮರ್, ನೀನ್ ಇದನ್ನ ಕ್ಲೀನ್ ಮಾಡಲ್ಲ. ಯಾಕೆ ಮಾಡಲ್ಲ? ಇವನು ನಮ್ಮ ಆಫೀಸ್ ಸರ್ವರ್ ಅಂದ್ಮೇಲೆ ಈ ಕೆಲಸ ಎಲ್ಲ ಮಾಡ್ಲೇಬೇಕು. ಏಯ್, ಏನ್ ನೋಡ್ತಾ ಇದ್ದ? ಕ್ಲೀನ್ ಮಾಡು. ಮಾಡಲ್ಲ ಅಂದೆ ತಾನೆ. ನನ್ನ ಆಫೀಸಲ್ಲಿ ನನ್ನ ಮಾತೇ ನಡೆಯೋದು. ಅದು ನಿನ್ನ ಭ್ರಮೆ. ನನಗೆ ನಿನ್ ಮಾತಿಗಿಂತ ನನ್ನ ಗಂಡನ ಆತ್ಮಗೌರವ ದೊಡ್ಡದು. ತುಂಬಾನೇ ಮಾತಾಡ್ತಾ ಇದ್ದೀರಾ. ಔಟ್. ಹೊರಡಿ ಇಲ್ಲಿಂದ ಅಂದೆ. ಓಕೆ, ಬಾ ಸಮರ್ಥ್, ಹೊರಡೋಣ. ಅವನ್ ಯಾಕೆ ಬರ್ಬೇಕು? ಯಾಕೆಂದ್ರೆ ಅವ್ನು ಇನ್ ಮುಂದೆ ಇಲ್ಲಿ ಕೆಲಸ ಮಾಡಲ್ಲ, ಅದಕ್ಕೆ. ವಾಟ್? ಏನಂದ್ರೆ ನೀವು? ಕಿವಿ ಕೇಳಿಸಲ್ವಾ? ಆಗ್ಲೇ ಸ್ಪಷ್ಟವಾಗಿ ಹೇಳದ್ನಲ್ಲ, ನನ್ ಗಂಡ ನಿನ್ ಕಂಪ್ನಿನಲ್ಲಿ ಕೆಲಸ ಮಾಡಲ್ಲ ಅಂತ. ಯಾಕೆ ಮಾಡಲ್ಲ? ನನ್ನ ಆಫೀಸಲ್ಲಿರೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಇವನು. ನಿಮ್ ಕಂಪ್ನಿನಲ್ಲಿ ವರ್ಕ್ ಮಾಡಿದ್ರೆ ತಾನೇ. ರೇ, ಮನುಷ್ಯತ್ವ ಇದೆಯಾ ನಿಮಗೆ? ಒಬ್ರು ಲೇಡಿನ ಹೀಗೆಲ್ಲ ನಡ್ಸ್ಕೊತಾ ಇದ್ದೀರಲ್ಲ. ಶ್ರೀಮಾನ್ ಮಾಧವ್ ಅವರ ಜ್ಯೇಷ್ಠ ಪುತ್ರ. ಹೊಸ ಅಮ್ಮನ ಕಾಪಾಡಕ್ಕೆ ಬಂದ್ಯಾ? ವ್ಯಂಗ್ಯ ಸಾಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಅವರು ಮಾತಾಡ್ಕೊಂಡು ಹೋಗಿ ಬಂದಿದ್ದಾರೆ, ನೀವು ಮಾತಾಡಿ ಕಟ್ಸ್ಬೇಕು ತಾನೆ. ಯಾಕೆ ಈಗ ಮನುಷ್ಯತ್ವ ಮರ್ತು ಬಿಹೇವ್ ಮಾಡ್ತೀರಾ? ಈಗ ನಿನ್ನಿಂದ ಬೋಧನೆ ಶುರು ಆಯ್ತಾ? ಅವತ್ತು ಇವರಾಗೆ ಇವರು ಮದುವೆನ ಮುರಿದುಬಿಟ್ಟು ಇವತ್ತು ಸಂಬಂಧ ಕೇಳಕ್ಕೆ ಬಂದರೆ ಯು ಥಿಂಕ್ ಸಂಬಂಧನೋ ಟೇಕನ್ ಫಾರ್ ಗ್ರಾಂಟೆಡ್? ನಾವು ಹಾಗೆ ಅನ್ಕೊಳ್ದೇ ಇರೋದಕ್ಕೆ ಅವತ್ತಷ್ಟೆಲ್ಲ ಅವಮಾನ ಆದರೂ ಮತ್ತೆ ನಿಮ್ಮ ಮನೆಗೆ ಬಂದು ಸಂಬಂಧ ಬೆಳೆಸೋ ಬಗ್ಗೆ ಕೇಳ್ತಿರೋದು. ಮೊದಲು ನೀವು ಮನೆಗೆ ಬಂದವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಅಂತ ಕಲೀರಿ. ಮಾಧವ್ ಮಗ ಲೆಕ್ಚರ್ ಕೊಡೋದಲ್ಲಿ ಮಾಧವ್ ಥರಾನೇ. ಏನು ನಿಮ್ಮ ತಂದೆ ಹೊಸ ಹೆಂಡತಿನ ಡಿಫೆಂಡ್ ಮಾಡಕ್ಕೆ ಬಂದಿದ್ಯಾ? ಎಲ್ಲೆಲ್ಲೋ ಮಾತು ತಗೊಂಡು ಹೋಗ್ಬೇಡಿ. ಇವರು ನನ್ನ ತಮ್ಮನ ಮದುವೆ ಮಾತಾಡೋಕ್ಕೆ ನಮ್ಮನೆ ಪರವಾಗಿ ಬಂದಿದ್ದಾರೆ. ಇವ್ರಿಗೆ ಅವಮಾನ ಆದರೆ ನಾನು ಸುಮ್ಮನಿರಲ್ಲ. ಹಾಗಾದ್ರೆ ಈ ಅಮ್ಮ ನಿಮ್ಮನ್ನೆಲ್ಲ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ ಅರ್ಥ. ಜನಾರ್ದನ್, ಮಾತಿನ ಮೇಲೆ ನಿಗಾ ಇರಲಿ. ನನ್ನ ತಮ್ಮ ನಿಮ್ಮ ಮಗಳನ್ನ ಇಷ್ಟಪಡ್ತಿರ್ಲಿಲ್ಲ ಅಂದರೆ ನಾವು ಈ ಮನೆ ಕಡೆ ಕತ್ತೆತ್ತು ನೋಡ್ತಿರ್ಲಿಲ್ಲ. ಈಗಲೂ ಕತ್ತೆತ್ತೋ ರಿಸ್ಕ್ ತಗೋಬೇಡಪ್ಪ. ನನ್ನ ಮಗಳು ಅಭಿನ ಮರ್ತಾಗಿದೆ. ಇವತ್ತೇ ನನ್ನ ಮಗಳ ಹತ್ರ ಅಭಿಗೆ ಕಡೆ ಮೆಸೇಜ್ ಮಾಡಕ್ಕೆ ಹೇಳ್ತೀನಿ. ಸೊ ಇದನ್ನು ಇಲ್ಲೇ ಬಿಟ್ಟರೆ ನಿಮಗೂ ನೆಮ್ಮದಿ, ನನಗೂ ನೆಮ್ಮದಿ. ನನ್ನ ಮಗಳನ್ನ ಮರ್ಯಾದಸ್ಥರ ಮನೆಗೆ ಕೊಟ್ಟು ಮದುವೆ ಮಾಡೋದೇ ನನ್ನ ಆಸೆ. ನಿಮ್ಮಂಥವ್ರ ಮನೆಗೆ ಕೊಟ್ಟು ಸಂಬಂಧಿಕರ ಮುಂದೆ ತಲೆ ತಗ್ಸಕ್ಕೆ ನಾನು ರೆಡಿ ಇಲ್ಲ. ಇನ್ನೂ ಇಲ್ಲೇ ಇರ್ತೀರಾ ಅಂದರೆ ನಾನು ಪೊಲೀಸ್ ಕರೆಸ್ಬೇಕಾಗತ್ತೆ.
ಇವರು ನನ್ನ ತಮ್ಮನ ಮದುವೆ ಮಾತಾಡೋಕ್ಕೆ ನಮ್ಮನೆ ಪರವಾಗಿ ಬಂದಿದ್ದಾರೆ. ಇವ್ರಿಗೆ ಅವಮಾನ ಆದರೆ ನಾನು ಸುಮ್ಮನಿರಲ್ಲ. ಜನಾರ್ದನ್ ಮನೆಗೆ ಹೋಗಿದ್ದು ಪ್ರಯೋಜನ ಆಗಲಿಲ್ಲ ಅಂತ ನೋವಾಗಿದ್ದು ಹೌದು. ಆದರೆ ನನಗೆ ಅವಮಾನ ಆದರೆ ಅದು ನಿನಗೆ ಈ ಮನೆಗೆ ಆಗೋ ಅವಮಾನ ಅಂತ ಅಂದ್ಕೊಂಡಿಯಲ್ಲ ನೀನು. ಅದನ್ನ ನೋಡಿ ಮನ್ಸು ತುಂಬಿ ಬಂತವಿ. ನಿನ್ನ ಮಾಧವ್ ಅವ್ರ ಪ್ರತಿರೂಪ. ಕೆಲಸ ಬಿಟ್ಟಿದಾನ? ಯಾವಾಗ? 10 ಸೆಕೆಂಡ್ ಮೊದಲು. ಸಮರ್ಥ್, ಈ ರೆಸಿಗ್ನೇಷನ್ ಲೆಟರ್ ಮೇಲೆ ಸೈನ್ ಮಾಡಿ. ಏನ್ ಬಾಸು ಇದು ಸಡನ್ ಆಗಿ ಕೆಲಸ ಬಿಟ್ರೆ? ಮೊದಲು ಸೈನ್ ಮಾಡು ಸಮರ್ಥ್. ಏನ್ ಇವ್ರದ್ದು ಒಂದೇ ಕಂಪ್ನಿನ ಇರೋದು? ಬದುಕೋಕೆ ಆಗಲ್ವಾ? ಇವನ್ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆನೂ ನಾವು ಬದುಕ್ತಿದ್ವಿ ಅಲ್ವಾ? ಇನ್ನು ಚೆನ್ನಾಗೇ ಬದುಕ್ತಿದ್ವಿ. ಇನ್ ಮುಂದೆನೂ ಬದುಕ್ತಿವಿ, ಇನ್ನೂ ಚೆನ್ನಾಗಿ ಬದುಕ್ತಿವಿ. ಸ್ವಾಭಿಮಾನ, ಆತ್ಮಗೌರವಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಇಂಥವ್ರ ಹತ್ರ ನನ್ನ ಗಂಡ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ತುಂಬಾ ತುಂಬಾ ಮಾತಾಡ್ತಾ ಇದ್ದೀರಾ ನೀವು. ಮಾಧವ್ ಸರ್ ಮಗ ಅಲ್ವಾ ಅಂತ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಒರಿಜಿನಲ್ ಸೀರೀಸ್ ಸ್ಟೈಲಲ್ಲಿ ಮಾತಾಡಿದ್ರೆ ಚೇತರಿಸ್ಕೊಳ್ಳೋಕೆ ಬಹುಶಃ 1 ವರ್ಷನೇ ಬೇಕಾಗತ್ತೆ ಅನ್ಸುತ್ತೆ. ನೀನು ಏನ್ ನೋಡ್ತಿದ್ಯಾ ಸಮರ್ಥ್? ತಗೋ, ಸೈನ್ ಮಾಡು. ತಗೋ. ಸೈನ್ ಮಾಡು. ಇವತ್ತಿಗೆ ನನ್ನ ಗಂಡಂಗೂ ನಿಮ್ ಕಂಪ್ನಿಗೂ ಸಂಬಂಧ ಮುಗೀತು. ಬಾ ಸಮರ್ಥ್, ನೋಡೋಣ. ಅದಷ್ಟು ಸುಲಭ ಅಲ್ಲ. ಕೇಳದೆ ಕಂಪ್ನಿ ಕೆಲಸ ಬಿಟ್ರೆ ಬರೋ ಸಂಬಳನೂ ಕಟ್ ಆಗತ್ತೆ. ಇಟ್ಕೋ, ನಮ್ ಕಡೆಯಿಂದ ನಿನಗೆ ಖರ್ಚಿಗೆ ಕೊಟ್ಟಿದ್ದೀವಿ ಅನ್ಕೋ. ಮೈಂಡ್ ಯುವರ್ ಟಂಗ್. ಅವತ್ತು ಕೆಲ್ಸದ ಆಫರ್ ಕೊಟ್ಟಾಗ್ಲೇ ಸಮರ್ಥ್ ನಿನಗೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿದಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿ. ವರ್ಷೆಯಲ್ಲಿ ಅವರು ನಿನಗೆ ಅಣ್ಣ ಆಗಬೇಕು, ಅದು ಗೊತ್ತಿದ್ದು ಅವನಿಗಿಂತ ಕೆಲಸ ಕೊಟ್ಟಿದ್ಯಾ, ಅವಮಾನ ಮಾಡಿದ್ಯಾ. ಅದು ಸಾಲದು ಅಂತ ಅವ್ರ ಅಮ್ಮನ್ನ ಕರೆಸಿ ಅವ್ರ ಮುಂದೆ ಅವಮಾನ ಮಾಡಿ ಇಬ್ರಿಗೂ ನೋವು ಕೊಟ್ಟಿದ್ಯಾ. ಮನುಷ್ಯ ಇಷ್ಟು ಸ್ಯಾಡಸ್ಟ್ ಆಗ್ಬಾರ್ದು. ನಿನಗಿಂತ ಜೋರಾಗಿ ಕಿರ್ಚೋಕೆ ನನಗೂ ಬರುತ್ತೆ. ಇನ್ನೊಬ್ರಿಗೆ ಅವಮಾನ ಮಾಡಿ ಅವ್ರ ಅಸಹಾಯಕತೆನ ಮಿಸ್ಯೂಸ್ ಮಾಡ್ಕೊಳ್ಳೋಷ್ಟು ಚೀಪ್ ಲೆವೆಲ್ ಮನುಷ್ಯ ನೀನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಾಸ್ತಿ ಮಾತಾಡ್ತಾ ಇದ್ದೀರಾ, ಪೊಲೀಸ್ನ ಕರ್ಸ್ಬೇಕಾಗತ್ತೆ. ನಿಮ್ ಈ ಧಮ್ಕೆಗೆಲ್ಲ ಹೆದ್ರೋಳಲ್ಲ ನಾನು. ಅದ್ ಯಾರನ್ನ ಕರೆಸ್ತಿರೋ ಕರ್ಸಿ, ನಾನು ನೋಡ್ತೀನಿ. ಇವತ್ ನಾನು ಆಫೀಸಿಗೆ ಬಂದಿರೋದೆ ನಿಮಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟು ಹೋಗೋಕೆ ಅಂತ. ವಾರ್ನ? ಅದು ನನಗೆ? ಹೌ ಡೇರ್ ಯು? ಕಿರಿಚಬೇಡ. ಹೌ ಡೇರ್ ಯು ಅಂತ ಅಂದೆ ಅಲ್ವಾ? ನಾವು ಯಾರ್ದೋ ಆಸ್ತಿನಲ್ಲಿ ಶೋಕಿ ಮಾಡ್ಕೊಂಡು ಕೂತಿಲ್ಲ, ಅಥವಾ
ಅಪ್ಪ ಮಾಡಿದ ಕಂಪ್ನಿ ಅಂತ ಅಲ್ಲಿ ಬಾಸ್ ಆಗಿ ಕೂತ್ಕೊಂಡು ಮೆರಿತಾನೂ ಇಲ್ಲ. ನಮ್ ಸಾಮರ್ಥ್ಯದ ಮೇಲೆ ನಮಗ್ ನಂಬಿಕೆ ಇದೆ ಅಂದ್ಮೇಲೆ ಡೇರಿಂಗ್ ಆಗಿರ್ಲೇಬೇಕಲ್ಲ. ಏಯ್ ಸಮರ್, ನಿನ್ನ ಹೆಂಡತಿನಿಂದ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬಾಸು ರೆಡಿ. ಅಯ್ಯೋ ಸಮರ್, ಮೇನ್ ಪಾಯಿಂಟೇ ಹೇಳಿಲ್ಲ ನೋಡು. ಹೀಗೆ ಅಂತ ಯಾರು ಹೇಳೋಕ್ಕಾಗಲ್ಲ. ನಾಳೆ ನನ್ನ ಗಂಡ ಇರೋ ಜಾಗದಲ್ಲಿ ನೀನಿರ್ಬೋದು, ನೀನಿರೋ ಜಾಗದಲ್ಲಿ ನನ್ನ ಗಂಡ ಬಂದು ಕೂತ್ಕೋಬೋದು. ಬಿಕಾಸ್ ಕರ್ಮ ರಿಟರ್ನ್ಸ್. ಯಾವುದಕ್ಕೂ ಯು ಬಿ ಕೇರ್ಫುಲ್. ಪಪ್ಪ ಅವರಾಗೋರೆ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಕೋಪ ಕಮ್ಮಿ ಆಗಿರ್ಬೋದಾ? ಹಲೋ ಪಪ್ಪ, ಹೇಗಿದ್ದೀರಾ? ನಾನು ಹೇಗೋ ಇದ್ದೀನಿ, ನೀ ಹೇಗಿದ್ಯಾ? ಆರೋಗ್ಯವಾಗಿದೆಯಾ? ಮೈಕೈ ಎಲ್ಲ ಗಟ್ಟಿಯಾಗಿದೆಯಾ? ಹಾ, ಆರಾಮಾಗಿ ಇದ್ದೀನಿ. ಯಾಕೆ ಈ ಥರ ಕೇಳ್ತಿದ್ದೀರಾ? ದೀಪಿಕನ ವಿಷಯ ಬಿಡು. ನೆಟ್ಗಿರುವಾಗ ನೀನೇ ಬರೋದು ಬಿಟ್ಟು ಆ ಅಮ್ಮನ ಕಳಿಸಿದ್ಯಲ್ಲ, ನಾಚಿಕಾಗಲ್ವಾ ನಿಂಗೆ? ರೀ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನೀನು ಸುಮ್ಮನೆ ಇರು. ಹಾಂ, ಯಾರು? ಆ ಹೆಂಗ್ಸ್ ಬಂದಿದ್ರಾ? ಪರವಾಗಿಲ್ಲ, ಗೊತ್ತಾಯ್ತಲ್ವಾ? ನಿಮ್ಮಪ್ಪನ ಹೊಸ ಹೆಂಡತಿ ಬಂದಿದ್ಲು. ನೀವೆಲ್ಲ ಕೂತೆ ಪ್ಲಾನ್ ಮಾಡಿದ್ರ? ಆ ಹೆಂಗ್ಸು ನನ್ನ ಮನೆಗೆ ಬಂದು ನನ್ನೇ ಅವಮಾನ ಮಾಡ್ತಾಳೆ. ಏನ್ ಹೇಳ್ತಿದ್ದೀರಾ ಪಪ್ಪ? ಅವಮಾನ ಮಾಡಿದ್ರ? ಹೌದು. ನನ್ನ ಮಗಳ ಮದುವೆ ಆಗೋ ಹುಡುಗ ಧೈರ್ಯವಂತನಾಗಿರ್ಬೇಕು ಅನ್ನೋ ನನ್ನ ಆಸೆ. ನಿಂತರ ಬೇರೆ ಯಾರನ್ನೋ ಕಳಿಸೋ ಹೇಡಿಗೆ ನನ್ನ ಮಗಳನ್ನ ಖಂಡಿತ ಕೊಡಲ್ಲ. ನಾನು ಅವ್ರನ್ನ ಕಳ್ಸಿಲ್ಲ ಪಪ್ಪ. ನೀನು ಹೇಳೋದೆಲ್ಲ ನಂಬೋ ಸ್ಥಿತಿಲಿ ನಾನಿಲ್ಲ. ನಿಜ ಹೇಳ, ನಿನ್ನ ಮೇಲೆ ನನಗೆ ಅಲ್ಪ ಸ್ವಲ್ಪ ಕನ್ಸರ್ನ್ ಇತ್ತು. ನೀನಾಗೆ ಬಂದು ನಾನು ಕನ್ವಿನ್ಸ್ ಮಾಡಿದ್ರೆ ನನ್ನ ಮಗಳನ್ನ ನಿನಗೆ ಕೊಡೋದ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನೀನೇ ಬಂದು ಮಾತಾಡಿದ್ರೆ ನನ್ನ ಮಗಳನ್ನ ದುಬೈಯಿಂದ ಕರೆಸೋ ಯೋಚನೆ ಮಾಡ್ತಿದ್ದೆ. ನೀನು ಯಾವಾಗ ಅಮ್ಮನ ನಮ್ಮ ಮನೆಗೆ ಕಳಿಸಿದ್ಯೋ, ನಿನ್ನ ಮದುವೆ ವಿಷಯದಲ್ಲಿ ನಮ್ಮನೆ ಬಾಗಿಲು ಪರ್ಮನೆಂಟ್ಲಿ ಕ್ಲೋಸ್ಡ್. ಪಪ್ಪ ದಯವಿಟ್ಟು ಹಾಗೆ ಮಾತಾಡಬೇಡಿ. ನನಗೀಗಲೂ ದೀಪಿಕಾನೇ ಇಷ್ಟ. ನಾನು ಈಗಲೇ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಮಾತಾಡ್ತೀಯ? ಏನು ಮಾತಾಡ್ತೀಯ? ಮಾತಾಡೋಕ್ಕೇನಿದೆ? ನಿನ್ನ ಹೊಸ ಅಮ್ಮ ಬಂದು ಎಲ್ಲ ಮಾತಾಡ್ಬಿಟ್ಟು ಹೊಡೋದ್ಲಲ್ಲ. ಇನ್ನು ನಿಮ್ಮ ಸಂಬಂಧ ಮುಗೀತು. ಇನ್ಮೇಲೆ ನಮ್ಮ ಮನೆ ಕಡೆ ಬರೋ ಪ್ರಯತ್ನ ಮಾಡಬೇಡ, ಚೆನ್ನಾಗಿರಲ್ಲ. ಆಗ್ಲೇ ಸೊಸೆ ಆಫೀಸಿಗೆ ಬಂದು ನನ್ನ ಮಾನ ಮರ್ಯಾದೆ ಕಳೆದ್ಬಿಟ್ಕೊಡ್ಲಿ. ಈಗ ಇವ್ರ ಪಪ್ಪ ಮನೆಗೆ ಹೋಗಿ ದೀಪಿಕನ ನನ್ನ ಜೀವನದಿಂದ ಪರ್ಮನೆಂಟ್ ಆಗಿ ದೂರ ಹೋಗುವಾಗ ಮಾಡಿದ್ರು. ಬಿಡಲ್ಲ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ. ಅಂತೂ ನಿನ್ನ ಕೆಲಸಕ್ಕೆ ಎಳ್ಳೂನು ಇರುಗ್ಬಿಟ್ಟೆ ಅಂತನ್ನು. ಅವನ್ ಬಿಡ್ತಿರ್ಲಿಲ್ಲ ತಾತ, ನಾನ್ ಬಿಡಿಸಿ ಕರ್ಕೊಂಡು ಬಂದೆ. ಬೇಷ್ 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 ಬೇಷ್. ಝಾನ್ಸಿ ರಾಣಿ ಹೋದ್ಲಂತೆ,
ಕರ್ಕೊಂಡು ಬಂದ್ಬಿಟ್ಲಂತೆ. ಮತ್ತೇನೆನ್ ತಾತ, ಅವನಲ್ಲೇ ದುಡಿಬೇಕಿತ್ತ? ಗಂಡಸಾದವನು ಕೆಲಸ ಮಾಡಲೇಬೇಕು ಅಲ್ವಾ ಸೋಗಲಾಡಿ? ಬೇರೆ ಕೆಲಸ ಸಿಗೋವರೆಗೂ ಇದೇ ಕೆಲಸದಲ್ಲಿ ಇರಬಹುದಾಗಿತ್ತು. ತಾತ, ಆ ಅಭಿ ಎಷ್ಟು ದುರಹಂಕಾರ ತೋರಿಸ್ದ ಗೊತ್ತಾ? ಬೇಕು ಅಂತಲೇ ಕಾಫಿ ಚೆಲ್ಲಿ ಕ್ಯೂನ್ನ ಒರ್ಸು ಅಂತ ಹೇಳ್ದ. ನಂಗಾಗ ಬಂದಿದ್ದ ಕೋಪಕ್ಕೆ ಅವನ್ನ ಸುಮ್ಮನೆ ಬಿಟ್ಟು ಬಂದಿದ್ದೆ ಹೆಚ್ಚು. ಆ ಅಭಿ ಏನಾದ್ರೂ ಮಾಧವ್ ಸರ್ ಮಗ ಅಲ್ಲ ಅಂದಿದ್ರೆ... ಹಾ ಸಾಕು. ಏನ್ ದಂಡ್ಪಿಂಡ, ನಿನ್ನ ಹೆಂಡತಿ ರೌಡಿಯಿಸಮ್ ಮಾಡ್ತಾ ಇದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇದ್ಯಾ? ನಾನೇನ್ ಮಾಡ್ಲಿ ತಾತ? ಮಾತಾಡ್ಬೇಡ ನೀನು. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಏನ್ ಕಷ್ಟ ಆಗ್ತಿತ್ತು? ಇದೊಳ್ಳೆ ಕತೆ ಆಯ್ತಲ್ಲ. ನಾನಲ್ಲಿ ಪಾತ್ರೆ ತೊಳಿತಿದ್ದೀನಿ ಅಂತ ಯಾವ ಬಾಯಲ್ಲಿ ಬಂದು ಹೇಳಿ? ನಾನು ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ನೀವೇ ಹೇಳಿ ತಾತ. ನೆಗೆದು ಬಿತ್ತು. ನೀ ಮಾಡ್ತಾ ಇದ್ದಿದ್ದ ಕೆಲಸನ ನಿನ್ನ ಹೆಂಡತಿ ಹತ್ರ ಹೇಳದೆ ಇದ್ದಿದ್ದು ತಪ್ಪೇ. ಕಟ್ಕೊಂಡು ಹೆಂಡತಿ ಹತ್ರ ಸತ್ಯ ಹೇಳೋದಕ್ಕೆ ಏನು ಕಷ್ಟ ನಿನಗೆ? ನಾನು ನಿನಗೆ ಆವತ್ತೇ ಹೇಳಿದ್ದೆ, ಇರೋ ಸತ್ಯನ ಹೇಳಿಬಿಡು ಅಂತ. ನೋಡು ಸಮರ್, ನೀನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ತಪ್ಪು ಅಂತ ಆಗ್ಲಿ ಅಥವಾ ಅದು ನಮಗೆ ಅವಮಾನ ಅಂತಾಗ್ಲಿ ನಾನು ಹೇಳ್ತಿಲ್ಲ. ಆದ್ರೆ ಅದನ್ನ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಿನಗೆ ಅನಿಸ್ಲಿಲ್ಲ ನೋಡು, ಅದು ನನಗೆ ಇರಿಟೇಟ್ ಮಾಡ್ತಿರೋದು. ನಂಗೆ ಬೇರೆ ದಾರಿ ಇಲ್ಲ ಬಸ್ಸು. ಏನ್ ದಾರಿ ಇರ್ಲಿಲ್ಲ? ಸಾಕು ನಿಲ್ಲಿಸ್ರಪ್ಪ ನಿಮ್ಮ ಕಚ್ಚಾಟನ. ನೀನು ಅವಳ ಹತ್ರ ಸುಳ್ಳು ಹೇಳಿದ್ದು ತಪ್ಪು. ಹಾಗೇನೆ ಸೊಗಲಾಡಿ ನೀನು ಅವನ ಆಫೀಸ್ಗೆ ಹೋಗಿ ಅವನನ್ನು ಕೆಲಸದಿಂದ ಬಿಡಿಸಿದ್ದು ತಪ್ಪು. ಈಗ ಅದೆಲ್ಲ ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದೀರಿ ಅದ್ರ ಬಗ್ಗೆ ಯೋಚನೆ ಮಾಡಿ. ಬೇರೆ ಕೆಲಸ ಮಾಡ್ತಾನೆ ತಾತ. ಹೌದೌದೌದು, ನೀನು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ಆ ನಿಂಗಮ್ಮನ ಹತ್ರ ಚೌಕಾಸಿ ಮಾಡಿ ಸೊಪ್ಪು ತರ್ತೀಯಲ್ಲ, ಅಷ್ಟು ಸುಲಭ ಅಂದ್ಕೊಂಡಿದ್ದೀಯೇನು ಕೆಲಸ ಸಿಗೋದು? ಸುಲಭ ಅಲ್ಲ, ಹಾಗೆ ಕಷ್ಟನೂ ಅಲ್ಲ. ಆ ಅಭಿ ಹತ್ರ ಇವ್ನ ಅವಮಾನ ಮಾಡಿಸ್ಕೊಳ್ಳೋದು ನನ್ನ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ ತಾತ. ಅದಕ್ಕೆ ಕರ್ಕೊಂಡು ಬಂದೆ. ನನಗೂ ಅಲ್ಲಿ ಉಸಿರು ಕಟ್ಟಂಗಾಗಿತ್ತು ತಾತ. ಒಳ್ಳೇದಾಯ್ತು ಬಿಡಿ, ಬೇರೆ ಕೆಲಸ ಹುಡುಕ್ತೀನಿ. ಅವನಾಗವನೇ ಕರೆದಿದ್ದು ನೋಡಿ ಬದಲಾಗಿದ್ದಾನೆ ಅಂದ್ಕೊಂಡು ಹೋಗಿ ಸಿಗಾಕೊಂಡೆ. ಇನ್ಮೇಲೆ ಒಂದು ಸಾವಾಸ ಸಾಕು. ಬೆಂಗಳೂರಲ್ಲಿ ಹುಡುಕಿದ್ರೆ ಲಕ್ಷ ಕೆಲಸ ಸಿಗುತ್ತೆ. ನಾಳೆ ಸಂಜೆ ಒಂದು ಕೆಲಸ ಹುಡುಕಿರ್ತೀನಿ, ನೋಡ್ತೀರಿ. ನೋಡೋಣ. ಅಮ್ಮ, ಏನೋ ಯೋಚನೆ ಮಾಡ್ತಿದ್ದೀರಾ? ಜನಾರ್ದನ್ ಹಾಗೆಲ್ಲ ಹೇಳಿದ್ರು ಅಂತ ಬೇಜಾರಾಯ್ತಾ? ಇಲ್ಲ ಪೂರ್ಣಿ, ನಾನು ಇಲ್ಲಿಂದ ಹೋಗುವಾಗಲೇ ಅವ್ರು ಏನೇ ಮಾತಾಡಿದ್ರು ಅದಕ್ಕೆಲ್ಲ ನಾನು ತಾಳ್ಮೆ ಕಳ್ಕೊಬಾರ್ದು ಅಂದ್ಕೊಂಡೇ ಹೋಗಿದ್ದೆ. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಅವ್ರ ಅಭಿ ಮದುವೆಗೆ ಒಪ್ಕೋತಾರೆ ಅಂದರೆ ಅವ್ರು ಏನೇ ಅಂದರೂ ನಾನು ಸಹಿಸ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಅಯ್ಯೋ, ಹಾಗಂದ್ರೆ ಹೇಗಮ್ಮ? ಅವ್ರು ಏನೇನೋ ಅಂದರೆ ನೀವು ಯಾಕೆ ಸಹಿಸ್ಕೊಂಡಿರ್ಬೇಕು? ನನ್ನ ಗಂಡ ಅಲ್ಲಿ ಬಂದು ಮಾತಾಡಿದ್ದು ಸರಿಯಾಗಿ ಆಯಿತು. ನನಗೆ ಅದೇ ಯೋಚನೆ ಆಗ್ತಾ ಇರೋದು ಪೂರ್ಣಿ. ಅವಿ ಬಂದು ಹಾಗೆ ಮಾತಾಡಿದ್ದಕ್ಕೆ ಜನಾರ್ದನ್ ಅವ್ರಿಗೆ ತುಂಬ ಕೋಪ ಬಂತು ಅನ್ಸುತ್ತೆ. ಬರಲಿ ಬಿಡಿ, ಕೋಪ ಬರುತ್ತೆ ಅಂತ ಏನೇನೋ ಮಾತಾಡೋದಲ್ಲ. ಇವ್ರು ನಿಮ್ಮ ಪರವಾಗಿ ಮಾತಾಡಿದಾಗ ನಾನು ಅಲ್ಲಿರ್ಬೇಕಿತ್ತು ಅಂತ ಅನ್ನಿಸ್ತಿದೆ. ನನಗೆ ಅವಿ ಬಂದು ಹಾಗೆ ಮಾತಾಡಿದ್ದು ನಂಬಕ್ಕಾಗ್ತಾ ಇಲ್ಲ ಪೂರ್ಣಿ. ಅದಕ್ಕೆ ಖುಷಿ ಪಡ್ಲು ಇಲ್ಲ ಜನಾರ್ದನ್ ಅವ್ರು ಕೋಪ ಮಾಡ್ಕೊಂಡ್ರು ಅಂತ ಬೇಜಾರು ಮಾಡ್ಕೊಳ್ಳೋ ಗೊತ್ತಾಗ್ತಾ ಇಲ್ಲ. ಮಿಸಸ್ ಮಾಧವ್ ಅವರೇ, ಮಿಸಸ್ ಮಾಧವ್ ಅವರೇ, ನಿಮ್ಮನ್ನು ನೀವು ಏನು ಅನ್ಕೊಂಡಿದ್ದೀರಾ? ನಿಮ್ಮನ್ನು ಬಿಡಿ, ನನ್ನನ್ನೇನು ಅನ್ಕೊಂಡಿದ್ದೀರಾ? ಅಲ್ಲಿ ನಿಮ್ಮ ಮಗ ಆಫೀಸಲ್ಲಿ ಉಳಿಸ್ತಾನೆ, ನೀವಿಲ್ಲಿ ಪಪ್ಪ ಮನೆಗೆ ಹೋಗಿದ್ರಿ ಅಲ್ವಾ? ಒಟ್ನಲ್ಲಿ ನನ್ನ ನೆಮ್ಮದಿ ಹಾಳು ಮಾಡಕ್ಕೆ ಇದ್ದೀರಾ. ನೀವಲ್ಲಿ ಹೋಗಿ ಬಂದಿದ್ದಕ್ಕೆ ನಂಗೆ ಇದ್ದಿದ್ದು ಹೋಪ್ಸ್ ಎಲ್ಲ ಸತ್ತೋಯ್ತು. ಏನು ಹೇಳ್ತಾ ಇದೀಯ ಅಭಿ? ಪಪ್ಪ ಅಂದ್ರೆ ದೀಪಿಕಾ ಡ್ಯಾಡ್ ನನಗೆ ಕಾಲ್ ಮಾಡಿದ್ರು. ಅಲ್ಲ, ನಿಮ್ಮ ಕೈಲಿ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂದ್ರೆ ಯಾಕೆ ಹೋಗಿದ್ರಿ? ನೀನೇ ಬಂದಿದ್ರೆ ನಾನು ಕನ್ವಿನ್ಸ್ ಆಗ್ತಿದ್ನೇನೋ. ಅವ್ರನ್ನ ಯಾರನ್ನೋ ಕಳ್ಸಿದ್ದಿಲ್ಲ ಅಂತ ಚೆನ್ನಾಗಿ ಕ್ಲಾಸ್ ತಗೊಂಡ್ರು.
ಮಾಡಿದ್ದೀರಾ? ಅಭಿ ಮೈಂಡ್ ಯೋರ್ ಟಂಗ್. ಈ ವಿಷಯದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಜನಾರ್ದನ್ ಹತ್ರ ಜಗಳ ಮಾಡಿದ ಅವರಲ್ಲ, ನಾನು.